ಕೆರೆಯ ಜಾಗವನ್ನು ಮಣ್ಣು ತುಂಬಿಸಿಕೊಂಡು ಒತ್ತುವರಿ ಕೆಲಸ ಕೆಲವೇರಿ ಮಾಡುತ್ತಿದ್ದು, ಕೆರೆಯ ಒತ್ತುವರಿ ತೆರವು ಮಾಡಿ ತೆರೆಯನ್ನು ಕೆರೆಯನ್ನಾಗಿಯೇ ಉಳಿಸಿಕೊಡಿ ಎಂದ ಬೈಚೇನಹಳ್ಳಿ ಗ್ರಾಮಸ್ಥರು ಗ್ರೇಡ್ 2 ತಹಶೀಲ್ದಾರ್ ಶಶಿಕಲಾ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ಮಂಜುನಾಥ್, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕು ಕಚೇರಿಗೆ ಆಗಮಿಸಿದ ಗ್ರಾಮಸ್ಥರು ಕಸಬಾ ಹೋಬಳಿಯ ಬೈಚೇನಹಳ್ಳಿ ಗ್ರಾಮದಲ್ಲಿ 18 ಎಕರೆಯೂ ಅಧಿಕ ಕೆರೆ ಜಾಗವಿದ್ದು, ಕೆರೆಯ ಸುತ್ತಲಿನ ರೈತರು ಪೈಕಿ ಕೆಲವರು ಕೆರೆ ಅಂಚಿನ ಮಣ್ಣು ಹಾಕಿಕೊಂಡು ಎತ್ತರ ಪ್ರದೇಶ ಮಾಡಿಕೊಂಡು ಕೆರೆಯ ಜಾಗವನ್ನು ಒತ್ತುವರಿ ಮಾಡಲು ಆರಂಭಿಸಿದ್ದಾರೆ. ಕೆರೆಯ ಮುಳುಗಡೆ ಪ್ರದೇಶದಲ್ಲಿದ್ದ ರೈತರಿಗೆ ಈಗಾಗಲೇ ಸರ್ವೆ ನಂಬರ್ 52ರಲ್ಲಿ 12.32 ಎಕರೆ ಪರಿಹಾರ ಜಮೀನು ಸರ್ಕಾರ ನೀಡಿದೆ. ಆದರೆ ಕೆರೆಯಲ್ಲಿ ನೀರು ಇಲ್ಲ ಎಂಬ ನೆಪದಲ್ಲಿಯೇ ಈ ಜಮೀನು ಸಹ ನಮ್ಮದು ಎಂದು ಕೆರೆಯ ಹಳ್ಳಿಯ ಜಾಗವನ್ನು ಮಣ್ಣು ತುಂಬಿ ಕಬಳಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಗ್ರಾಮದಿಂದ ಬಂದಿದ್ದೀವಿ. ಇವತ್ತು ನಾವು ಬೈಚೇನಹಳ್ಳಿಲಿ ಕೆರೆ ಇದ್ದು ಒಂದು 18ರಿಂದ 20 ಎಕರೆ ಕೆರೆ ಇರುತ್ತೆ. ಆ ಕೆರೆಯನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಸುತ್ತ ಇರ್ತಕ್ಕಂಥ ಜಮೀನರು. ಅದನ್ನ ಒತ್ತುವರಿ ತೆರವು ಮಾಡಿಸಿ ನಮಗೆ ಕೆರೆ ಏನು ಮೊದಲು ಮುಳುಗ್ತಾ ಇತ್ತು ಅಷ್ಟು ಜಾಗನ ಬಿಡಿಸ್ಕೊಡಿ, ಮತ್ತೆ ಬೈಚೇನಹಳ್ಳಿನ ಕೆರೆನ ಉಳಿಸ್ಕೊಡ್ರಿ. ಅನಧಿಕೃತವಾಗಿ ಕೆರೆಯನ್ನು ಮುಚ್ತಾ ಇದ್ದಾರೆ. ಇವತ್ತು ಕೆರೆಯಲ್ಲಿ ನೀರಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಕೆರೆಯನ್ನು ಮುಚ್ಚಿರ್ತಾರೆ. ಅದನ್ನ ತೆರವು ಮಾಡಿಸ್ಕೊಡ್ಬೇಕು. ಹಾಗೂ ಕೆರೆಗೆ ಬರ್ತಿದ್ದಂದ್ರೆ ಚಾನಲ್ ಎಲ್ಲ ಮುಚ್ಕೊಂಡು ಹೋಗಿದೆ. ಶಾಸಕರನ್ನ ಹಾಗೂ ಹೇಮಾವತಿ ಚಾನಲ್ ಎಲ್ಲರನ್ನೂ ಹೋಗಿ ಏನೇ ಪ್ರಯತ್ನ ಆದರೂ ಆಗಿಲ್ಲ ನಮಗೆ. ಆದ್ರಿಂದ ನಮ್ಮ ಕೆರೆನ ಉಳಿಸಿ ಕೆರೆಗೆ ನೀರು ಬರ್ತಕ್ಕಂಥ ಚಾನಲ್ನ ರಿಪೇರಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡಕ್ ಬಂದಿದ್ವಿ. ಬೈಚೇನಹಳ್ಳಿ ಗ್ರಾಮಸ್ಥರ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಬೈಚೇನಹಳ್ಳಿ ಗ್ರಾಮದಲ್ಲಿ ಸುಮಾರು 18 ಎಕರೆಗೂ ಜಾಸ್ತಿ ಕೆರೆ ಜಮೀನು ಇದ್ದು, ಕೆರೆಯ ಸುತ್ತಲೂ ಇರ್ತಕ್ಕಂಥ ಖಾತೆ ಜಮೀನಿನ ಮಾಲೀಕರು ಅನಧಿಕೃತವಾಗಿ ಕೆರೆ ಅಂಗಳಕ್ಕೆ ಮಣ್ಣನ್ನು ತುಂಬಿಸಿ ಕೆರೆ ಒತ್ತುವರಿ ಮಾಡಿರುತ್ತಾರೆ. ಹಾಗೂ ಕೆರೆ ನಿರ್ಮಾಣ ಕಾಲದಲ್ಲಿ ಕೆರೆ ಮುಳುಗಡೆ ಆಗುವ ಜಮೀನಿಗೆ ಬದಲಾಗಿ ಇದೇ ಗ್ರಾಮದ ಸರ್ವೆ ನಂಬರ್ 52ರಲ್ಲಿ 12 ಎಕರೆ 32 ಗುಂಟೆ ಗೋಮಾಳ ಜಮೀನು ನೀಡಿದ್ದು, ಈಗ ಜಮೀನು ಪಡೆದವರು ಕೆರೆಯಲ್ಲಿ ನೀರು ಇಲ್ಲದ ಕಾರಣ ಮತ್ತೆ ಕೆರೆಯನ್ನು ಒತ್ತುವರಿ ಮಾಡಿರುತ್ತಾರೆ. ಆದ್ದರಿಂದ ಕೆರೆ ಸರ್ವೆ ಮಾಡಿಸಿ ನಮ್ಮ ಗ್ರಾಮದ ಕೆರೆಯನ್ನು ಉಳಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ. ಬಗ್ಗೆ ರಿಪೋರ್ಟ್ ತಗೊಂಡು ಸೂಕ್ತ ಕ್ರಮಕ್ಕೆ ಮೇಲಾಧಿಕಾರಿಗಳಿಗೆ ಅಥವಾ ತಹಶೀಲ್ದಾರ್ ಕಡೆಯಿಂದನೇ ಆಗುವಂಥದ್ದಾದರೆ ಮೇಡಮ್ ಗಮನಕ್ಕೆ ತಂದು ಅದ್ರ ಬಗ್ಗೆ ಕ್ರಮ ಆಗಿದ್ದರೆ ಇದ್ರ ಬಗ್ಗೆ ರಿಪೋರ್ಟ್ ತಗೊಂಡು ಅದ್ರ ಬಗ್ಗೆ ಸರ್ವೆಯಿಂದ ಮತ್ತು ಆರ್ಐಯಿಂದ ರಿಪೋರ್ಟ್ ತಗೊಂಡು ಮುಂದಿನ ಕ್ರಮ ಏನು ಮಾಡ್ತಾರೆ ಅಂದರೆ ಎಲ್ಲವ ಇರೋ ಕೆರೆ ಮಣ್ಣನ್ನೇ ಅಲ್ಲೇ ಪಕ್ಕದಲ್ಲೇ ಕೆರೆಗೆಲ್ಲ ಡಂಪ್ ಮಾಡ್ಸ್ಕೊಂಡು ಮಣ್ಣು ತುಂಬಿಸ್ಕೊತಾ ಇದ್ದಾರೆ. ಈಗ ಏನು ಆಲ್ರೆಡಿ ಅವ್ರಿಗೆಲ್ಲವ ಗೋಮಾಳ ಅಂತೇಳಿ ಆ ಕಡೆ ಕೆರೆ ನೀರು ಮುಳುಗಿಗೆ ಜಾಗಕ್ಕೆ ಅಂತೇಳಿ ಬೇರೆ ಕಡೆ ಜಮೀನು ಬಿಟ್ಟವ್ರೆ. ಆದರೂ ಅಲ್ಲೂ ಬಿಡಿಸ್ಕೊಂಡು ಇಲ್ಲೂ ಮಣ್ಣು ತುಂಬಿಸ್ತಾವ್ರೆ. ಅದ್ರ ಬಗ್ಗೆ ಯಾರೇ ಆಗಲಿ ಗಮನ ಹರಿಸ್ತಾ ಇಲ್ಲ ಇನ್ನೂ. ಅದಕ್ಕೋಸ್ಕರ ನಮಗೆ ಕೆರೆ ಉಳಿಸ್ಕೊಡ್ಬೇಕು ಮೇನ್ ಇವಾಗ. ನಿಮ್ಮ ಹೆಸರು? ನಮ್ಮ ಹೆಸರು ಗಂಗಾಜ್ ಅಂತ ಹೇಳ್ಬೋದು. ನಮ್ಮದು ಬೈಚೇನಹಳ್ಳಿ ಗ್ರಾಮ. ಬೈಚೇನಹಳ್ಳಿಯಿಂದ ಮಂಜುನಾಥ್ ಅಂತ ಮಾತಾಡ್ತಿರೋದು. ನಮ್ಮೂರ ಕೆರೆ ಸುಮಾರು 18ರಿಂದ 20 ಎಕರೆ ಜಮೀನಿದ್ದು ಸರ್ವೆ ನಂಬರ್ 52, 66, 53ರಲ್ಲಿ ಇರುತ್ತೆ. 52, 56, 56ರಲ್ಲಿ ಇರ್ತಕ್ಕಂಥ ಜಮೀನಲ್ಲಿ ಕೆರೆ ಮುಳುಗಡೆ ಆಗ್ತಿದ್ದಂಥ ಜಮೀನಿಗೆ ಬದಲಾಗಿ 12 ಎಕರೆ 32 ಗುಂಟೆ 52ನೇ ಸರ್ವೆ ನಂಬರಲ್ಲಿ ಜಮೀನನ್ನು ನೀಡಿದ್ದು, ಆ ಜಮೀನನ್ನು ಇವತ್ತು ಉಳುಮೆ ಮಾಡ್ಕೊಂಡು ಅವ್ರು ಜೀವನ ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆರೆಗೆ ಅಂತ ಬಿಟ್ಟಿದ್ದಂಥ ನಮ್ಮ ತಾತ ಮುತ್ತಾರ್ಥ ಕಾಲದಿಂದ ಇದ್ದಂಥ ಜಮೀನನ್ನು ಕೂಡ ಇವಾಗ ಕೆರೆಗೆ ನೀರಿಲ್ಲ ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಇವತ್ತು ಮತ್ತೆ ತಿರ್ಗಾ ಕೆರೆನ ಮುಚ್ಚೋಂಥ ಕಾರ್ಯ ನಡೀತಾ ಐತೆ. ಅದನ್ನ ಇವತ್ತು ನಾವು ಬಂದು ಇಲ್ಲಿ ತಹಸೀಲ್ದಾರಿಗೆ ಮನವಿ ಮಾಡೋ ಮೂಲಕ ನಮ್ಮ ಕೆರೆಯನ್ನು ಉಳಿಸಿ ನಮಗೆ ಕುಡಿಯೋ ನೀರಿಗೆ ಮತ್ತು ಜಾನುವಾರುಗಳಿಗೆ ಬೋರ್ವೆಲ್ ನಿಂತು ಹೋಗ್ತೀವಿ. ಇವತ್ತು 1000 ಅಡಿ ಕೊರೆಸಿದ್ರು ಬೋರ್ ನೀರಲ್ಲಿ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಅವ್ರಿಗೂ ಅನುಕೂಲ ಆಗುತ್ತೆ. ಇವತ್ತು ಕೆರೆ ಯಾರು ಮುಚ್ತಾ ಇದ್ದಾರೆ ಅವರವೇ ಬೋರ್ ನಿಂತು ಹೋಗ್ತವೆ. ಆದರೆ ಅವರು ಮಂದಟ್ಟು ಮಾಡ್ಕೊತಾ ಇಲ್ಲ. ಇವತ್ತು ನಮ್ಮೊಬ್ರಿಗೋಸ್ಕರ ಅಲ್ಲ, ಇಡೀ ನಮ್ಮೂರು ಕೆರೆ ತುಂಬಿದ್ರೆ ಮಿನಿಮಮ್ ಒಂದು 7-8 ಊರಿಗೆ ನೀರು ಬೋರ್ವೆಲ್ ಅಂತರ್ಜಲ ಉತ್ಪತ್ತಿ ಆಗುತ್ತೆ. ಆದ್ರಿಂದ ಕೆರೆಯನ್ನು ಉಳಿಸ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊತಾ ಇದ್ದೀವಿ.